ಹಾಯ್ ಫ್ರೆಂಡ್ಸ್, ನಮ್ಮ ಜರ್ನಿ ಬೆಂಗಳೂರಿಂದ ಹೊರಟು ಮೈಸೂರಲ್ಲಿ ಒಂದು ಕಪ್ ಕಾಫಿ ಕುಡಿದು ಅಲ್ಲಿಂದ ಬಂಡೀಪುರ ರೀಚ್ ಆಗಿ ಅಲ್ಲಿ ಸಿಗೋವಂಥ ಆನೆಗಳಿಗೆ ಹಾಯ್ ಹೇಳಿ, ಜಿಂಕೆಗಳಿಗೆ ಬಾ ಹೇಳ್ತಾ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೊರಡೋಕ್ಕೆ ಸ್ಟಾರ್ಟ್ ಆದ್ವಿ. ಅಲ್ಲಿ ಸಿಗೋವಂಥ ವೆದರು, ಆ ಗಿಡ ಮರಗಳು ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಡೆಸ್ಟಿನೇಷನ್ ಆಗಿರುವಂಥ ವೈಲ್ಡ್ ಪ್ಲ್ಯಾನೆಟ್ಗೆ ರೀಚ್ ಆದ್ವಿ. ಅಲ್ಲಿ ಹೋಗಿ ರಿಸೆಪ್ಷನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಲೈಟಿಂಗ್ಸ್ ಆಗಿರ್ಬೋದು, ಆ ವೆದರ್ ಆಗಿರ್ಬೋದು, ಅದೆಲ್ಲ ಮುಗಿಸ್ಕೊಂಡು ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆಗಿ ನಮ್ಮ ರೂಮಿಂದ ಆ ವ್ಯೂನೆಲ್ಲ ನೋಡ್ತಾ ಎಂಜಾಯ್ ಮಾಡಿಕೊಂಡು, ಆ ಮಿಸ್ಟ್ ಆಗಿರ್ಬೋದು, ಫಾಗ್ ಆಗಿರ್ಬೋದು, ಆ ಗಿಡ ಮರ ಪ್ರತಿಯೊಂದು ಎಷ್ಟು ಅದ್ಭುತವಾಗಿ ಕಾಣಿಸ್ತಿತ್ತು ಅಂದರೆ ಭೂಲೋಕದ ಸ್ವರ್ಗ ಥರ ಇತ್ತು. ಅದನ್ನೆಲ್ಲ ನೋಡೋ ಅಷ್ಟರಲ್ಲಿ ಮಧ್ಯಾಹ್ನ ಲಂಚ್ ಟೈಮ್ ಆಗಿತ್ತು. ಹೋದ್ವಿ, ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿ ಅರೇಂಜ್ ಮಾಡಿರೋಂಥ ರೀತಿ ವೆಜ್ಜು, ನಾನ್ ವೆಜ್ಜು, ಅಲ್ಲಿರೋಂಥ ಡೆಸರ್ಟ್ಸ್ ಆಗಿರ್ಬೋದು, ಆ ಟೇಸ್ಟು ಎಲ್ಲನೂ ತುಂಬ ಚೆನ್ನಾಗಿತ್ತು. ಮಕ್ಕಳಿರೋರಿಗೆ ಅಲ್ಲಿ ಮೈಲ್ಡ್ ಸ್ಪೈಸಿ ಇರುತ್ತೆ, ಸೊ ಮಕ್ಕಳದ್ದು ಊಟದ ಚಿಂತೆ ಬೇಕಾಗಿಲ್ಲ. ಅಲ್ಲಿರೋಂಥ ಡೆಸರ್ಟ್ಸು, ಸ್ವೀಟ್ಸು, ಪಾಯಸ ಆಗಿರ್ಬೋದು, ಕೇಕ್ಸ್ ಆಗಿರ್ಬೋದು, ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಅಲ್ಲಿರೋಂಥ ಊಟ ತಿಂಡಿನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೂಮಲ್ಲಿ ರಿಲ್ಯಾಕ್ಸ್ ಆಗಿ ಸಂಜೆ ಹೈ ಟೀಗೆ ಹೋದ್ವಿ. ಆ ಹೈ ಟೀ ವೆದರು, ಆ ಸೆಟಪ್ಪು ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಹೈ ಟೀ ಶಾಪ್ ಅಂತ ಮಾಡಿದರು. ಅಲ್ಲೆಲ್ಲ ನೀರಿತ್ತು, ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಕಯಾಕಿಂಗ್ ಆಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ಹಾರ್ಸ್ ರೈಡು ಪ್ರತಿಯೊಂದು ಅಲ್ಲೇ ವ್ಯವಸ್ಥೆ ಮಾಡಿದರು. ಹಾರ್ಸ್ ರೈಡು, ಕಯಾಕಿಂಗ್ ಎಲ್ಲ ಸಪ್ರೇಟ್ ಚಾರ್ಜಸ್ ಇತ್ತು. ಇದು ಅಲ್ಲಿ ನಾವು ಕಾಫಿ, ಟೀ, ಹಾಲು, ಲೆಮನ್ ಟೀ ಮತ್ತು ಸ್ನ್ಯಾಕ್ಸಲ್ಲಿ ಸ್ಯಾಂಡ್ವಿಚ್ಚು, ಪಕೋಡ, ಈ ಥರ ಬೇರೆ ಬೇರೆ ವೆರೈಟೀಸು, ಮಕ್ಕಳಿಗೆ ಬಿಸ್ಕೆಟು, ಈ ಥರ ವ್ಯವಸ್ಥೆ ಎಲ್ಲನೂ ಮಾಡಿದರು. ನಾವಲ್ಲಿ ಯಾವ್ದು ಬೇಕಿರೋ ತೊಗೊಂಡು ತಿನ್ಬೋದು. ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು. ದೊಡ್ಡವ್ರಿಗೆ ಮಾತ್ರ ಆಡ್ದಿರ ಸಣ್ಣ ಮಕ್ಕಳಿಗೂ ಸಹ ಅಲ್ಲಿ ಪ್ಲೇ ಗ್ರೌಂಡ್ ಅಂತ ಇತ್ತು. ಅಲ್ಲಿ ನನ್ನ ಮಗಳು ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ಪ್ರತಿಯೊಂದು ಆಟನೂ ಆಡಿದ್ಲು. ಸೊ ಅಪ್ಪ ಮಗಳಿಬ್ಬರು ತುಂಬ ಎಂಜಾಯ್ ಮಾಡಿದ್ದಾರೆ ಅಲ್ಲಿ. ಹಾಗೆ ಎಲ್ಲ ಆಟನೂ ಆಡಿದ್ಮೇಲೆ ಅವ್ರ ಅಪ್ಪನ ಜೊತೆಗೆ ಹೋದ್ಲು, ಹಾರ್ಸ್ ರೈಡಿಂಗ್ ಹೋದ್ಲು. ಹಾರ್ಸ್ ರೈಡಿಂಗ್ ಎಲ್ಲ ಮುಗಿಸಿ ಆಟ ಆಡಿ ಸಂಜೆ ಫೈರ್ ಕ್ಯಾಂಪ್ ಇತ್ತು. ಆ ಫೈರ್ ಕ್ಯಾಂಪನ್ನ ಎಂಜಾಯ್ ಮಾಡಿಕೊಂಡು ಆ ವೆದರ್ಗೆ, ಆ ಚಳಿಗೆ ಆ ಫೈರ್ ಕ್ಯಾಂಪು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಗೇಮಿಂಗ್ ಝೋನ್ ಅಂತ ಮಾಡಿದರು. ಒಂದಷ್ಟು ಆಟಗಳನ್ನೆಲ್ಲ ಆಡಿಸಿದ್ರು. ಫೀಮೇಲ್ಗೆ ಸಪ್ರೇಟು, ಮೇಲ್ಗೆ ಸಪ್ರೇಟು, ಆಮೇಲೆ ಮಕ್ಕಳುಗಳಿಗೆ ಸಪ್ರೇಟು, ಈ ಥರ ಬೇರೆ ಬೇರೆ ಆಟನೆಲ್ಲ ಆಡಿಸಿ ಆ ಆಟನೆಲ್ಲ ಎಂಜಾಯ್ ಆದಮೇಲೆ ಅಲ್ಲಿರೋವಂಥ ಮೇನ್ ಇನ್ನೊಂದು ಅಟ್ರಾಕ್ಷನ್ ಪಾಯಿಂಟು ಅಂತಲೇ ಹ್ಯಾಂಗಿಂಗ್ ಬ್ರಿಡ್ಜ್, ನಾನು ಫೋಟೋ ಹಾಕಿದ್ದೀನಿ ನೋಡಿ. ನೈಟ್ ವ್ಯೂ ಈ ಥರ ಇರುತ್ತೆ. ಸೊ ಅಲ್ಲಿ ಹೋಗಿ ಒಂದು ಸಲ ಎಲ್ಲ ಓಡಾಡಿಕೊಂಡು ಬೆಳಗ್ಗೆ ಈ ಥರ ವೆದರು ಅಲ್ಲಿ ಸುತ್ತಮುತ್ತ ಇತ್ತು. ಆ ವೆದರಲ್ಲಿ ಹೋಗಿ ಹೆಣ್ಮಕ್ಳು ಅಂದಮೇಲೆ ವೀಡಿಯೋ ಹುಚ್ಚು, ಫೋಟೋಸ್ ಹುಚ್ಚು ಇದೇ ಇರುತ್ತೆ. ಸೊ ಆ್ಯಸ್ ಯೂಶ್ವಲಿ ಇಲ್ಲೂ ಹಾಗೆ ಆಯಿತು. ಆ ವೆದರಲ್ಲೇ ಹೋದ್ವಿ. ಅಲ್ಲಿ ಟೀ ಎಸ್ಟೇಟ್ ಇರೋದ್ರಿಂದ, 110 ಎಕರ್ ಪ್ರಾಪರ್ಟಿ ಟೀ ಎಸ್ಟೇಟ್ ಇರೋದ್ರಿಂದ ಅಲ್ಲೆಲ್ಲ ನಾನೊಂದು ರೌಂಡ್ ಹೊಡೆದು, ಆಮೇಲೆ ಅಪ್ಪ ಮಗಳಿಗೆ ಒಂದು ರೌಂಡ್ ಹೊಡೆಸಿ ಅವರಿಬ್ಬರು ಎಲ್ಲ ಓಡಾಡಿಕೊಂಡು ಅಲ್ಲಿರೋಂಥ ವೆದರ್ನೆಲ್ಲ ಅವರು ಅಲ್ಲಿ ಎಂಜಾಯ್ ಮಾಡಿದರು. ಅಪ್ಪ ಮಗಳದು ವಾಕಿಂಗ್ ಎಲ್ಲ ಮುಗಿದ್ಮೇಲೆ ಹಾಗೆ ಸುತ್ತಮುತ್ತ ಇನ್ನೊಂದು ರೌಂಡು ಎಲ್ಲ ಓಡಾಡಿಕೊಂಡು ಅಲ್ಲಿ ಜೀಪ್ ಸರ್ವಿಸ್ ಸಹ ಇತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ವಾಕೇಬಲಲ್ಲೂ ಹೋಗ್ಬೋದು. ಈಗ ಆಗಲಿಲ್ಲ, ಏಜ್ ಆದವರು ಇರ್ತಾರೆ, ಮಕ್ಕಳು ಇರ್ತಾರೆ ಅನ್ನೋರಿಗೆ ಜೀಪ್ ಸರ್ವಿಸ್ ಸಹ ಮಾಡಿದರು. ಸೊ ನಾವು ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಅದನ್ನು ಫ್ರೀ ಆಫ್ ಕಾಸ್ಟೇ ಇರುತ್ತೆ. ಅಲ್ಲಲ್ಲಿ ಫೋನ್ ಬೂತ್ ಅಂತ ಮಾಡಿದರು. ಈಗ ನೀವು ಹೊಟ್ಟೋಗಿರ್ತೀರಾ, ಅಲ್ಲಿ ಅವ್ರಿಗೆ ಫೋನ್ ಮಾಡಬೇಕು, ಕರೆಸ್ಬೇಕು ಅನ್ನೋದಿದ್ರೆ ಆ ಫೋನ್ ಬೂತಿಂದ ಕಾಲ್ ಮಾಡಿದ್ರೆ ಸಾಕು, ಆ ಜೀಪ್ ಸರ್ವಿಸ್ ಬರುತ್ತೆ. ನಾವು ನಮ್ಮ ರೂಮ್ಸ್ಗೆ ಹೋಗ್ಬೋದು. ಸೊ ಅಲ್ಲಿನ ಮಳೆ ಈ ಥರ ನನಗಂತೂ ಕಾಣಿಸ್ತಾ ಇತ್ತು. ಅದು ಮಳೆ ಥರ ಇರಲಿಲ್ಲ, ಒಂದೊಂದು ಮುತ್ತಿನ ಹನಿಗಳು ಆಕಾಶದಿಂದ ಜಾರಿ ಬೀಳೋ ಥರ ಕಾಣಿಸ್ತಾ ಇತ್ತು. ಆ ಟೀ ಎಸ್ಟೇಟು, ಆ ಮಳೆ, ಆ ವೆದರು ನನಗೆ ಇನ್ನೊಂದು ಅವಕಾಶ ಕೊಟ್ಟರೆ ನಾನು ಖಂಡಿತ ಅಲ್ಲೇ ಹೋಗ್ತೀನಿ. ನನಗೆ ತುಂಬ ಇಷ್ಟ ಆಗಿರೋ ಜಾಗ ಅದು. ಸೊ ಕಂಪ್ಲೀಟಾಗಿ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಪ್ಯಾಕ್ ರೆಸಾರ್ಟ್ ಥರ ನನಗೆ ಕಾಣಿಸ್ತಿತ್ತು. ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಆ ರೋಡು ಒಂದು ವ್ಯವಸ್ಥೆ ಇನ್ನೊಂದು ಚೂರು ಚೆನ್ನಾಗಾಗೋಯ್ತು ಅಂತಂದರೆ ಇದು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಈಗ ಆಲ್ರೆಡಿ ಆಗಿದೆ, ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ಮನಸ್ಸಿಗೆ ಮುದ ಕೊಡುವಂಥ ನೂರಾರು ನೆನಪುಗಳ ಜೊತೆಗೆ ಕಣ್ಣಿಗೆ ಕಟ್ಟುವಂಥ ಚಿತ್ರಗಳನ್ನ ಮನಸ್ಸಿನೊಳಗೆ ಅಚ್ಚಿಳಿಸಿ ಮತ್ತೆ ನಾವು ಬೆಂಗಳೂರಿನ ಕಡೆಗೆ ಹೊರಟು ಬಂದ್ವಿ. ಇದು ನನ್ನ ವೈಲ್ಡ್ ಪ್ಲ್ಯಾನೆಟ್ ಜರ್ನಿ. இது என்ன புதுவித மாயம், என் நெஞ்சில் நீ தந்த